ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೇನಪ್ಪ ಇದು ಡೇ ಬೈ ಡೇ ವಿಡಿಯೋ ಬರುತ್ತೇನೆ, ಯಾವಾಗಲೂ ಒಂದೊಂದ್ಸಲ ವಿಡಿಯೋ ಮಾಡ್ತಾರೆ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಳಕ್ ಹೋಗ್ಬಿಡಿ. ನನ್ನ ಸಿಚುವೇಶನ್ ಆಗಿದೆ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವಿಡಿಯೋ ಮಾಡ್ಲಿಕ್ಕಾಗಿರ್ಲಿಲ್ಲ. ಹಾಗಂತ ಹೇಳಿ ನಾನು ನಿಮಗೆ ಬೋರ್ ನೋಟ್ಸ್ ಎಲ್ಲ ತೊಗೊಕೊರ್ದು ನಾನು ನಿಮ್ಗೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 3 ಅಂಶಗಳನ್ನ ಹೇಳಕ್ ಬಂದಿದ್ದೀನಿ. ಏನಪ್ಪಾ ಅದು ಅಂತ ಹೇಳ್ತೀರಾ? ಈಗ ನಿಮ್ಗೆ ಇತ್ತೀಚೆಗೆ ರೀಸೆಂಟ್ ಆಗಿ ಗೊತ್ತಾಗ್ತಿದೆ, ಏನೋ ಒಂದು ಲೇಡಿ ಪೊಲೀಸ್ ಎನ್ಕೌಂಟರ್ ಮಾಡಿದ್ದಾರೆ ಅಂತ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ. ಹಾಗೇನೆ ಜಾತಿ ಗಣತಿ ಆಗಿದೆ, ಜಾತಿ ಗಣತಿ ಮೀನ್ಸ್ ಆಗಿದೆ ಅನ್ನೋದಕ್ಕಿಂತ ಅದು ಲೀಕ್ ಆಗಿದೆ. ಅದ್ರ ಬಗ್ಗೆ ಯಾವ ರೀತಿ ಒಪಿನಿಯನ್ಸ್ ಇದೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಆಮೇಲೆ ವಕ್ಫ್ ತಿದ್ದುಪಡಿ, ವಕ್ಫ್ ಮೀನ್ಸ್ ಅದೇನಪ್ಪ ಹೇಳಕ್ಕೆ ಬರ್ತಿಲ್ಲ, ವಕ್ಫ್ ತಿದ್ದುಪಡಿ, ವ ಕ ಅದಕ್ಕೆ ಪಾವತ್ತು, ಆ ಒಂದು ತಿದ್ದುಪಡಿ ಏನಾಗಿದೆ ವಕ್ಫ್ ತಿದ್ದುಪಡಿ, ಅದ್ರ ಬಗ್ಗೆ ಸ್ವಲ್ಪ ವಿಷಯಗಳನ್ನ ಹಂಚ್ಕೊಳಕ್ ಬಂದಿದ್ದೀನಿ. ಹಾಗಿದ್ರೆ ಬನ್ನಿ ಲೇಟ್ ಮಾಡೋದ್ ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್, ಈ ವಿಷಯಗಳ ಬಗ್ಗೆ ಒಂದು ನಿರ್ದಿಷ್ಟ, ಸ್ಪಷ್ಟ ಮತ್ತು ತೀರ್ಮಾನವನ್ನ ಕೈಗೊಳ್ತಕ್ಕಂಥದ್ದು ಅಷ್ಟು ಸುಲಭವಾದಂತ ಮಾತಲ್ಲ. ನಾನು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬಿಡ್ತೀನಿ. ಹಾಗೇನೆ ಸಹಜವಾಗಿ ಆ ಕ್ಷಣದ ಸತ್ಯ ಅಥವಾ ಭಾವನಾತ್ಮಕ ಅಥವಾ ಆಗಿನ ನಮ್ಮ ಮನಸ್ಥಿತಿ ಆಧಾರದ ಮೇಲೆ ನಾವೊಂದು ಮೇಲ್ನೋಟಕ್ಕೆ ಒಂದು ರೀತಿಯಾದಂತಹ ತೀರ್ಪನ್ನ ಇದ್ರ ಬಗ್ಗೆ ಕೊಡ್ಬೋದು. ಆದ್ರೆ ಸಮಗ್ರವಾಗಿನೇ ನಾವು ಇದ್ರ ಬಗ್ಗೆ ತೀರ್ಪು ಕೊಡ್ತೀನಿ. ಸಮಾಜದ ಒಟ್ಟು ಹಿತಾಸಕ್ತಿ ಮತ್ತು ವ್ಯವಸ್ಥೆಯ ವಾಸ್ತವತೆ, ಹಾಗೇನೆ ದೇಶದ ದೂರದೃಷ್ಟಿಯ ಒಂದು ಅನುಕೂಲತೆ ಎಲ್ಲವನ್ನು ನೋಡಿಕೊಂಡು ಹೀಗೆ ಇದು ಇರಬಹುದು ಅಥವಾ ಹೀಗಿರಬೇಕು ಎಂಬಂತಹ ತೀರ್ಮಾನವನ್ನ ಕೈಗೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರವಾದಂತಹ ಒಂದು ಕೆಲಸ ಆಗುತ್ತೆ. ಹಾಗಾಗಿ ನಾನು ಇದನ್ನ ಮುಂದುವರಿಸ್ತಾ ಹೋಗ್ತಿದ್ದೀನಿ, ಹೇಳ್ತಾ ಹೋಗ್ತಿದ್ದೀನಿ ಯಾವ ರೀತಿ ಇರುತ್ತಪ್ಪ ಅಂತ ಹೇಳಿದ್ರೆ, ಒಂದು ಖಚಿತತೆ ನಮ್ಮ ಒಂದು ಅಭಿಪ್ರಾಯದಲ್ಲಿ ಇದ್ರೂ ಕೂಡ ಈ ವಿಷಯಗಳ ಬಗ್ಗೆ ಅದು ಸ್ಪಷ್ಟತೆಯನ್ನು ಪಡ್ಕೊಳ್ಳಲ್ಲ. ಅದು ಅನೇಕ ಒಂದು ನೋಟಗಳನ್ನ, ಆಯಾಮಗಳನ್ನ ಹೊಂದಿರುತ್ತದೆ. ಇದಂತೂ ಸತ್ಯ, ಏನಂತೀರಾ? ಹೌದು. ಹಾಗೇನೆ ಒಂದು ಇದಕ್ಕೆ ಎಕ್ಸಾಂಪಲ್ ಕೊಟ್ಟು ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ನಿನ್ನೆ ಹುಬ್ಬಳ್ಳಿನಲ್ಲಿ ನಡೆದಂತಹ ಒಂದು ಪುಟ್ಟ ಮಗುವಿನ ಕೊಲೆ ಮತ್ತು ಅತ್ಯಾಚಾರದಂತಹ ವಿಷಯದಲ್ಲಿ ನಡೆದಂತಹ ಎನ್ಕೌಂಟರ್ ಬಗ್ಗೆ ಸಾಕಷ್ಟು ಜನ ಏನ್ ಮಾಡ್ತಾ ಹೋಗ್ತಿದ್ದಾರೆ, ಮೆಚ್ಚುಗೆಯನ್ನ ವ್ಯಕ್ತಪಡಿಸ್ತಾ ಹೋಗ್ತಿದ್ದಾರೆ. ತಮ್ಮ ಖುಷಿ ಮತ್ತು ಸರಿ ಎಂದು ಅಭಿಪ್ರಾಯವನ್ನು ಕೂಡ ಹೇಳ್ತಾ ಹೋಗ್ತಿದ್ದಾರೆ. ಮತ್ತು ಈ ಒಂದು ಪುಟ್ಟ ಕಂದಮ್ಮ 5 ವರ್ಷದ ಮಗುವನ್ನು ಅಪಹರಿಸಿ ಅತ್ಯಾಚಾರ ಮಾಡಿ ಕೊಂದ ಒಬ್ಬ ರಾಕ್ಷಸನ ನಿಜ ರೂಪವನ್ನ ಬಯಲು ಮಾಡುತ್ತೆ. ಇದು ನಿಜಕ್ಕೂ ಒಂದು ಬದುಕುವ ಯಾವ ಅರ್ಹತೆಯನ್ನು ಹೊಂದಿರುವಂತಹದ್ದಲ್ಲ ಆ ವ್ಯಕ್ತಿಗೆ. ಹಾಗಾಗಿ ಅವನನ್ನು ಕೊಂದಿದ್ದು, ಎನ್ಕೌಂಟರ್ ಮಾಡಿದ್ದು ಖಂಡಿತವಾಗ್ಲೂ ಸರಿ ಅಂತ ನಾನು ರಾಜಾರೋಷವಾಗಿ ಹೇಳ್ತಾ ಹೋಗ್ತೀನಿ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ. ಇದರಿಂದ ಎಷ್ಟು ಟ್ರೋಲ್ ಆದ್ರೂ, ಎಷ್ಟೋ ಅಸಹನೆಯನ್ನು ತೋರಿದ್ರು ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಬಹುಶಃ ಒಬ್ಬರು ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದುಕ್ತಕ್ಕಂಥ ಒಬ್ಬ ಪ್ರಬುದ್ಧ ಮನಸ್ಸಿನ ಪ್ರಜೆಯಾಗಿ ನಿಮಗೂ ಕೂಡ ಒಂದು ಕ್ಷಣಕ್ಕೆ ಇದು ಅನಿಸುತ್ತೆ. ಮೀನ್ಸ್ ಒಂದು ಕ್ಷಣಕ್ಕೆ ಅಂತಲ್ಲ, ಆ ಕ್ಷಣಕ್ಕೆ ನಿಮ್ಗೆ ಇದು ಅನ್ಸುತ್ತೆ ಸರಿ ಅಂತ. ಹಾಗೆ ಇದು ಜೀವನದಲ್ಲೂ ಕೂಡ ಹೌದು, ಮುಂದೆನೂ ಕೂಡ ಹೌದು. ಆನ್ ಮಾಡಿದ್ದು ಸರಿ ಅಂತ ಬಹುತೇಕ ಎಲ್ಲರಿಗೂ ಕೂಡ ಅನ್ಸುತ್ತೆ. ಹಾಗೆಯೇ ನನಗೂ ಅನಿಸಿದೆ, ಪ್ರೌಢ ಒಂದು ಮನೋಭಾವತೆ, ಪ್ರಬುದ್ಧತೆ ಇದ್ದಂತಹ ವ್ಯಕ್ತಿಗೆ. ಇನ್ನು ಎರಡನೇದಾಗಿ ನಾನು ಹೇಳಲಿಕ್ಕೆ ಬಂದ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಪೊಲೀಸರೇ ತಕ್ಷಣ ಶಿಕ್ಷೆ ಕೊಡುವುದಾದರೆ ನಾವು ನಿರ್ಮಿಸಿಕೊಂಡಿರುವಂತಹ ಈ ವ್ಯವಸ್ಥೆ, ಈ ಕಾನೂನು, ಈ ಒಂದು ನ್ಯಾಯಾಲಯ, ಈ ಒಂದು ವಕೀಲರುಗಳಿಗೆ ಅರ್ಥವಿದೆಯೇ? ಇದೇ ಶಿಕ್ಷೆಯನ್ನು ಶೀಘ್ರವಾಗಿ ಕಾನೂನಿನ ವ್ಯಾಪ್ತಿಗೆ ಒಳಪಡಿಸಬಹುದಿತ್ತು. ಆತನನ್ನು ಗಲ್ಗೇರಿಸದೇ ಏನಾದರೂ ಇದ್ದರೆ ಅಥವಾ ಆ ರೀತಿಯ ವ್ಯವಸ್ಥೆಯನ್ನು ರೂಪಿಸಿಕೊಂಡಿದ್ರೆ ಉತ್ತಮವಲ್ವೇ? ಹೀಗೆ ಕಾನೂನಿನ ವ್ಯಾಪ್ತಿಗೆ ಒಳಪಡಿಸದೆ ನೇರ ಪೊಲೀಸರೊಬ್ಬರು ಶೂಟ್ ಮಾಡುವುದು ಅಷ್ಟೊಂದು ಉತ್ತಮ ನಡವಳಿಕೆಯಲ್ಲ ಎಂಬುದು, ಇದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಏನಪ್ಪಾ ಇದು ಅಂತ ಹೇಳಿದ್ರೆ, ಪೊಲೀಸರೇ ತಗೊಳ್ಳೋದಾದ್ರೆ ನಿರ್ಧಾರನ ಡೈರೆಕ್ಟಾಗಿ ಕಾನೂನು ಯಾಕೆ ಬೇಕು ಅನ್ನೋ ಒಂದು ವ್ಯವಸ್ಥೆ ಬರುತ್ತೆ. ಇದನ್ನ ಕೆಲವರು ಮೀನ್ಸ್ ನಮ್ಮನ್ನು ಬಿಟ್ಟಾಕಿ ನಾನು ಹೇಳೋದು ಈ ಕ್ಷಣಕ್ಕೂ ಹೌದು, ಅವ್ರು ಮಾಡಿದ್ ಕರೆಕ್ಟು ಅಂತ ಇನ್ನೊಂದು ಬಗೆಯ ಚಿಂತಕರು ಇರ್ತಾರಲ್ಲ, ಅವರು ಈ ರೀತಿ ಕಾನೂನಿಗೆ ಬೆಲೆ ಇಲ್ವಾ, ಪೊಲೀಸ್ನವ್ರಿಗೆ ಬೆಲೆ ಇಲ್ವಾ, ಕಾನೂನು ಯಾವ ರೀತಿಯಾಗಿ ಕೈ ಎತ್ಕೊಂಡಿರ್ತಾರೆ ಅಂತ ಇನ್ನೊಂದು ವರ್ಗ ಚಿಂತನೆ ಮಾಡುತ್ತೆ. ಇನ್ನು 3ನೇ ವರ್ಗ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಈ ರೀತಿ ಅನೇಕ ಅತ್ಯಾಚಾರ, ಕೊಲೆಯಂತಹ ಘಟನೆಗಳು ನಡೆದಿದೆ, ಇಲ್ಲ ಅಂತಲ್ಲ. ಅದನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳು, ಶ್ರೀಮಂತರು, ಜನಪ್ರಿಯ ವ್ಯಕ್ತಿಗಳು ಅಥವಾ ಒಂದು ಜಾತಿ, ಒಂದು ಕೋಮಿನ ವ್ಯಕ್ತಿಗಳು ಮಾಡಿದಾಗ ಅವ್ರಿಗೆ ನೀಡದ ಶಿಕ್ಷೆಯನ್ನ ಈ ರೀತಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನೀಡುವುದು ಅನ್ಯಾಯವಲ್ವಾ? ಈ ಥರ ಯೋಚನೆ ಮಾಡೋರು ಕೂಡ ಇರ್ತಾರೆ. ಹೌದು, ಫಸ್ಟ್ನೇವ್ರು ನಮ್ಮಂಥವ್ರಾದರೆ, ಸೆಕೆಂಡ್ನೇವರು ಚಿಂತನಶೀಲ ವರ್ಗ ಆದರೆ, ಇನ್ನೊಂದು ಅಂತರ ಸಮಾಜಮುಖಿನೋ ಅಂತಲೂ ಹೇಳೋಕ್ಕಾಗಲ್ಲ, ಅಥವಾ ಚಿಂತನಶೀಲನೋ ಅಂತ ಹೇಳೋಕ್ಕಾಗಲ್ಲ, ಅಥವಾ ನಮ್ಮ ಮನೆ ಮೇಲರ ಅಂತಲೂ ಹೇಳೋಕ್ಕಾಗಲ್ಲ. ಆ ಥರದ್ದೇ ಒಂದು ವರ್ಗ ಇರುತ್ತೆ, ಸ್ಟೇಟಸ್ ನೋಡಿ ಮಾತಾಡ್ತಕ್ಕಂಥ ವರ್ಗ. ಹಾಗಾದರೆ ಈ ಹಾಸನದ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ನಿಮಗೆ. ಮಾಜಿ ಸಂಸದರು ಮೀನ್ಸ್ ಅವ್ನ ಹೆಸರು ಹೇಳಕ್ಕೆ ಬರಲ್ಲ, ನನಗೆ ಹೇಳಕ್ಕೆ ನಾನು ಇಷ್ಟಪಡಲ್ಲ.
ಅಂತ ಅಂದರೆ ಪರ್ಸನಲ್ ದ್ವೇಷ ಅಂತ ತಿಳ್ಕೊಬೇಡಿ. ಸುಮ್ಮನೆ ಯಾಕೆ ಒಬ್ಬರ ಒಂದು ಸ್ಟೇಟಸನ್ನು ಅಥವಾ ಒಬ್ಬ ಒಂದು ವ್ಯಕ್ತಿಯ ಗೌರವವನ್ನು, ಅವ್ರ ಗೌರವ ಇದೆ ಅಂತ ನಾನು ಹೇಳಕ್ಕೆ ಬಿಡಲ್ಲ ಬಿಡಿ, ಅವ್ರ ಬಗ್ಗೆ ಅನ್ಯತಾ ಮಾತಾಡೋದು ಪರ್ಸನಲ್ಲೇ ನನಗಿಷ್ಟ ಆಗಲ್ಲ. ಹೆಸರು ಮೆನ್ಷನ್ ಮಾಡಿ. ಅದು ನಾನು ನಿಮ್ಗೆ ವಿಷಯ ಹೇಳ್ತೀನಿ, ನೀವು ಯಾರು ಅಂತ ಅರ್ಥ ಮಾಡ್ಕೊಂಬಿಡಿ, ಆಯಿತಾ? ಓಕೆ, ಬನ್ನಿ ಹೇಳ್ತೀನಿ ಒಂದು ಎಕ್ಸಾಂಪಲ್ ಕೊಟ್ಟು. ಒಬ್ಬ ಮಾಜಿ ಸಂಸದರು ಇರ್ತಾರಲ್ಲ, ಅವರು 2,000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡ್ತಾರೆ. ಮಾಡಿದ್ದಾರೆ ಅಂತ ಪ್ರೂವಿನ ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಮಾಡಿದ್ದಾರೆ ಅಂತ ನ್ಯೂಸ್ ವಿಷಯ. ನ್ಯೂಸ್ ಅಂದರೆ ಮಾಧ್ಯಮಗಳು ಅನ್ಕೊಬಿಟ್ಟಿರೋ ಮಾಹಿತಿ ಅಲ್ವಾ. ಅವರಿಬ್ಬರು ಅವ್ರ ವಿರುದ್ಧನೂ ಕೂಡ ಒಂದಿಬ್ಬರು ದೂರನ್ನ ನೀಡಿದ್ದಾರೆ. ಅವ್ರಿಗೆ ಯಾಕೆ ಶೂಟರ್ ಸೈಟ್ ಮಾಡಿಲ್ಲ, ಇದೊಂದು ಪ್ರಶ್ನೆ. ಹೌದು, ಇದು ಬಂದೇ ಬರುತ್ತೆ, ನಮ್ಮಲ್ಲೂ ಬರುತ್ತೆ, ಹಾಗೆ ನಮ್ಮಲ್ಲೂ ಬರುತ್ತೆ, ಬಿಟಾಕಿ. ಇನ್ನು ನೆಕ್ಸ್ಟ್ ಬಂದರೆ ರಾಮಚಂದ್ರಪುರ ಮಠದ ಸ್ವಾಮೀಜಿಗಳ ಮೇಲೆ ಅತ್ಯಾಚಾರ ಆರೋಪವಿತ್ತು. ಅವ್ರಿಗೂ ಕೂಡ ಯಾವುದೇ ರೀತಿ ಶೂಟರ್ ಸೈಟ್ ಆಗಲಿಲ್ಲ. ಇನ್ನು ಡಿ-ಬಾಸ್ ದರ್ಶನ್ ಅಂತೀವಲ್ಲ ನಾವು, ನೀವು ಪರ್ಸನಲ್ ಆಗಿ ನನಗೇನು ಇದ್ದಿಲ್ಲ. ಅವ್ರ ಮೇಲೂ ಅವರೊಬ್ಬರು ನಟರು, ಅವ್ರ ಮೇಲೂ ಕೂಡ ಬಹುತೇಕ ರೇಣುಕಾಸ್ವಾಮಿ ಎಂಬ ವ್ಯಕ್ತಿಯನ್ನು ಬರ್ಬರವಾಗಿ ಕೊಲೆ ಮಾಡಿದ್ದಾರೆ ಎಂಬುದು ಸತ್ಯ ಅಂತ ಪ್ರೂವ್ ಮಾಡೋಕ್ಕೆ ಹೊರಟರು. ಸೊ ಅದು ಕೂಡ ಏನೂ ಆಗಲಿಲ್ಲ. ಅದೇ ಹುಬ್ಬಳ್ಳಿಯ ನೇಹಾ ಎಂಬ ಹೆಣ್ಣು ಮಗಳನ್ನು ಆ ವ್ಯಕ್ತಿಯೊಬ್ಬ ಕಾಲೇಜು ಆವರಣದಲ್ಲಿಯೇ ಬಹಿರಂಗವಾಗಿ ಅಂದರೆ ಬರ್ಬರವಾಗಿ ಚುಚ್ಚಿ ಕೊಂದುಬಿಡ್ತಾನೆ. CC ಕ್ಯಾಮ್ರಾದಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ, ಲೈವ್ ಪ್ರೂಫ್ ಇರುತ್ತೆ. ಆ ವ್ಯಕ್ತಿಗೂ ಯಾವುದೇ ರೀತಿ ಶೂಟರ್ ಸೈಟ್ ಮಾಡಲಿಲ್ಲ, ಬಿಟಾಕಿ. ಇನ್ನು ನೆಕ್ಸ್ಟ್ ಹಾಟ್ ನ್ಯೂಸ್. ಇಂದಿಗೂ ಕೂಡ 18-17 ವರ್ಷ ಆಗಿದ್ರು ಕೂಡ ಇಂದಿಗೂ ಕೂಡ ಹನ್ನೊಂದು ಕರೆಕ್ಟಾಗಿ ಗೊತ್ತಿಲ್ಲ ನನಗೆ, ಅನ್ಯತಾ ಭಾವಿಸ್ಬೇಡಿ. ಧರ್ಮಸ್ಥಳ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಇದೆಯಲ್ಲ, ಅಲ್ಲಿ ಸೌಜನ್ಯ ಎಂಬ ಒಬ್ಬ ಪಾಪದ ಹೆಣ್ಣು ಮಗುವಿನ ಮೇಲೆ ಅತ್ಯಾಚಾರ ಮಾಡಿ ಕೊಂತಾರಲ್ಲ, ಬರ್ಬರವಾಗಿ ಕೊಲೆ ಮಾಡ್ತಾರಲ್ಲ, ಅವರು ಕೂಡ ರಾಜಾರೋಷವಾಗಿ ಓಡಾಡ್ತಾ ಇದ್ದಾರೆ. ಇವ್ರಿಗೂ ಕೂಡ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗಲಿಲ್ಲ. ಹೌದು, ನಿಜ. ಈಗ ಫೈನಲಾಗಿ ಟ್ರ್ಯಾಕಿಗೆ ಬರ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಬೇಜಾರಾಗುತ್ತೆ ಈ ಥರದ ವಿಷಯಗಳನ್ನೆಲ್ಲ ಮಾತಾಡೋಕ್ಕೆ, ಬೇಜಾರಾಗುತ್ತೆ. ಆದರೂ ಮಾತಾಡ್ತಾನೆ ಇರೋಕ್ಕಾಗಲ್ಲ, ಯಾಕಂದರೆ ಮಾತಾಡಲೇಬೇಕು. ನಾನು ಮಾತಾಡ್ತೀನಿ, ನಾನೇನು ಭಯಪಡಲ್ಲ. ಬರ್ತೀನಿ ವಿಷಯಕ್ಕೆ. ಫೈನಲ್ ಆಗಿ, ಇವ್ರುಗಳಿಗೆ ತಮ್ಮ ಪರವಾಗಿ ವಾದಿಸಲು ನ್ಯಾಯಾಂಗ ವ್ಯವಸ್ಥೆ ಅವಕಾಶವನ್ನು ನೀಡಿರಬೇಕಾದ್ರೆ ಈ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಸಹಜವಾಗಿಯೇ ಒಂದು ಅವಕಾಶವನ್ನು ನೀಡಬೇಕಾಗಿತ್ತು. ನಾನು ಹೇಳ್ತಿರೋದಲ್ಲ ಇದನ್ನು, ಕೆಲವರು ಚಿಂತನಶೀಲರು ಅಥವಾ ಅವ್ರ ಕುಟುಂಬದವರು ಕೇಳ್ಬೋದಾಗಿತ್ತಲ್ವಾ? ಹೌದು, ಕೇಳ್ಬೋದಾಗಿತ್ತಲ್ವಾ, ಒಂದು ಚಾನ್ಸ್ ಕೊಡಿ ಅಂತ. ತಪ್ಪೇನೇ ಮಾಡಿರಲಿ, ಅವ್ನು ಮಾಡಿರೋ ತಪ್ಪೇನೆ. ಆ ಕ್ಷಣಕ್ಕೆ ನಾನು ಪ್ರಾರಂಭದಲ್ಲಿ ಹೇಳಿದೆ ವಿಡಿಯೋದಲ್ಲಿ, ಏನಂತ, ಇದು ಮಾಡಿರೋ ತಪ್ಪು, ನಾನು ಪ್ರೌಢಾವಸ್ಥೆ ಸಮಾಜಮುಖಿ ಸಮಾಜದಲ್ಲಿದ್ದೀನಿ, ಸಾಮಾಜಿಕವಾಗಿ ಬೆಳವಣಿಗೆ ಹೊಂದಿರತಕ್ಕಂಥ ಚಿಂತನಶೀಲರ ವರ್ಗದಲ್ಲಿದ್ದೀನಿ ನಾನು. ಅವ್ನು ಮಾಡಿರೋದು ಕರೆಕ್ಟು, ನಾನು ಈ ಕ್ಷಣಕ್ಕೆ ಅದನ್ನು ಒಪ್ಕೋತೀನಿ ಅಂತ. ಅದರ ಒಂದು ಮಾತು ಹೇಳಿದೆ. ಭವಿಷ್ಯದಲ್ಲಿ ಆ ಕ್ಷಣಕ್ಕೆ ಚಿಂತೆ ಮಾಡೋದ್ರಿಂದ ಒಂದು ಚೂರು ಮುಂದುವರೆದು ಚಿಂತನೆ ಮಾಡಿದಾಗ 2ನೇ ವರ್ಗ ಚಿಂತನಶೀಲ ವರ್ಗ, 3ನೇ ವರ್ಗನ ತಗೋಬೇಕಲ್ವ ಲೆಕ್ಕಕ್ಕೆ ನಾವು. ಅವ್ರೇನು ಹೇಳ್ತಾರೆ, ಇಷ್ಟೆಲ್ಲ ವ್ಯಕ್ತಿಗಳಿಗೂ ಒಂದು ಚಾನ್ಸ್ ಇರಬೇಕಾದ್ರೆ ಈ ಸಾಮಾನ್ಯ ವ್ಯಕ್ತಿಗೆ ಯಾಕೆ ಚಾನ್ಸ್ ಕೊಡಲಿಲ್ಲ? ನಾನು ಕೇಳ್ತಿರೋದಲ್ಲ ಇದು, 3ನೇ ವರ್ಗ ಚಿಂತನೆ ಅವ್ರು ಕೇಳ್ತಿರೋರು. ಜಸ್ಟಿಫಿಕೇಶನ್ ಮಾಡ್ರಪ್ಪ, ಕಮೆಂಟ್ ಹಾಕಿ, ಯಾವ ರೀತಿ ಜಸ್ಟಿಫಿಕೇಶನ್ ಮಾಡ್ತೀರಾ, ಎಷ್ಟು ಬುದ್ಧಿವಂತರು ನೀವು ನೋಡೋಣ. ಇನ್ನು ನೆಕ್ಸ್ಟ್, ಇಷ್ಟೆಲ್ಲ ಆಯಾಮಗಳಿರಬೇಕಾದ್ರೆ ನಾವು ತಕ್ಷಣ ಈ ಬಗ್ಗೆ ಪ್ರತಿಕ್ರಿಯೆ ನೀಡುವಾಗ ಸಮಗ್ರ ಚಿಂತನೆ ನನ್ನ ತಲೆಯಲ್ಲೂ ಇರಬೇಕು, ನನ್ನ ವಿಡಿಯೋ ನೋಡ್ತಿರೋರ ತಲೆನಲ್ಲೂ ಇರಬೇಕು, ಇದನ್ನು ಯಾರ್ಯಾರು ಶೇರ್ ಮಾಡ್ತಾರೆ ಅವ್ರ ತಲೆನಲ್ಲೂ ಇರಬೇಕು ಅಲ್ವಾ ಆನ್ಸರು. ಬಿಟಾಕಿ, ಇದಿಷ್ಟು ಹೇಳಬೇಕಿತ್ತು ಆ ಒಂದು ಶೂಟೆಡ್ ಸೈಟರ್ ಆ ಒಂದು ಎನ್ಕೌಂಟರ್ ಬಗ್ಗೆ. 1-2 ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅನ್ಯತಾ ಭಾವಿಸ್ಬೇಡಿ. ನಾನು ಯಾವ ವರ್ಗಕ್ಕೂ ಸೇರಲ್ಲ, 1ನೇ ವರ್ಗ, 2ನೇ ವರ್ಗ, 3rd ವರ್ಗಕ್ಕೂ. ಇವು 3 ಚಿಂತನೆ ಮಾಡಿ ಯಾವ್ದು ಬೆಸ್ಟು, ಯಾವುದು ನಾಟ್ ಬೆಸ್ಟ್ ಯಾವ್ದು ಬೆಸ್ಟ್ ಅಲ್ಲ ಅನ್ನೋದು ವರ್ಗಕ್ಕೆ ನಾನು ಸೇರ್ತಕ್ಕಂಥವಳು. ನಾನೊಂದು ಜಸ್ಟಿಫಿಕೇಶನ್ ನಾನು ನಿಮ್ಗೆ ಕೊಡ್ತೀನಿ, ಹೇಳಿದ್ದೀನಿ, ನಿಮಗೆ ಕ್ವಶನ್ ರೈಸ್ ಮಾಡಿದ್ದೀನಿ, ಕಮೆಂಟ್ ಮಾಡಿ. ಇಲ್ಲ ನೆಕ್ಸ್ಟ್, ಅದೇ ಥರ ಒಂದು ಜಾತಿ ಗಣತಿ ಸೋರಿಕೆಯಾಗಿದೆ ನ್ಯೂಸ್ ಹೆಡ್ಲೈನ್ಸ್. ಹೌದಪ್ಪ, ಭಾರತದ ಸಾಮಾಜಿಕ ವ್ಯವಸ್ಥೆ ರೂಪುಗೊಂಡಿರುವುದೇ ಜಾತಿ ಆಧಾರದ ಮೇಲೆ. ಆ ಜಾತಿಯ ವ್ಯವಸ್ಥೆಯಲ್ಲೂ ಮೇಲು ಕೀಳು ಮಾತ್ರ ಅಲ್ಲ, ಅಸ್ಪೃಶ್ಯತೆ ಎಂಬ ಅಮಾನವೀಯ ಆಚರಣೆಯೂ ಕೂಡ ಜಾರಿಯಲ್ಲಿದೆ. ಕೆಲವು ಅತಿ ಹಿಂದುಳಿದ ಜಾತಿಗಳನ್ನು ಎತ್ತಬೇಕು ಅಂತ ಜಾತಿ ಗಣತೆಯನ್ನು ಮಾಡಿ ಕೆಳ ಹಂತದ ಸಮುದಾಯಗಳಿಗೆ ಒಂದಷ್ಟು ಪ್ರೋತ್ಸಾಹದಾಯಕ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಿ, ಅದು ಸರ್ಕಾರಗಳ ಜವಾಬ್ದಾರಿ ಅಂತಲೂ ಹೇಳಿ
ಆದ್ದರಿಂದ ಜಾತಿ ಗಣತಿ ಈ ದೇಶಕ್ಕೆ ತೀರಾ ಅನಿವಾರ್ಯವಾಗಿದೆ ಅಂತ ಹೇಳಿ ಒಂದು ವಾದ. ಹೌದು, ವಾದ ಇದೆ. ಈ ಜಾತಿ ಗಣತಿ ವ್ಯವಸ್ಥೆ ಭಾರತದಲ್ಲಿ ಈಗಾಗಲೇ ಇರುವಂತಹ ಜಾತಿ ವ್ಯವಸ್ಥೆಯನ್ನು ಮತ್ತಷ್ಟು ಆಳವಾಗಿ ಬೇರೂರಲು, ಅದರಿಂದ ಆಗುತ್ತಿರುವಂತಹ ದುಷ್ಪರಿಣಾಮಗಳು ಮತ್ತಷ್ಟು ಹೆಚ್ಚಾಗಲಿಕ್ಕೆ, ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಹಿನ್ನಡೆಯಾಗಿ ಭ್ರಷ್ಟಾಚಾರ ತಾಂಡವವಾಡಲು ಜಾತಿ ಗಣತಿ ನಿಜಕ್ಕೂ ಕಾರಣವಾಗುತ್ತದೆ. ಆದ್ದರಿಂದ ಅದನ್ನು ತಿರಸ್ಕರಿಸಬೇಕು ಎಂಬಂತಹ ಮತ್ತೊಂದು ಎರಡನೇ ವಾದನೂ ಕೂಡ ಇದೆ. ನಗು ಬರುತ್ತಲ್ವಾ? ಮೊದಲನೇ ವಾದನೂ ಇದೆ, ಎರಡನೇ ವಾದನೂ ಇದೆ. ಮತ್ತೆ ಇನ್ನೊಂದು ಬನ್ನಿ, ಕೋಮುವಾದಕ್ಕೆ ವಿರುದ್ಧವಾಗಿ ಜಾತಿವಾದ ಚುನಾವಣಾ ರಾಜಕೀಯದಲ್ಲಿ 2 ರಾಷ್ಟ್ರೀಯ ಪಕ್ಷಗಳ ಮೂಲಾಧಾರವಾಗಿದೆ. ಇವರಿಗೆ ಅಭಿವೃದ್ಧಿಗಿಂತ ಹೆಚ್ಚಾಗಿ ಒಂದು ಕೋಮುವಾದದ ಧ್ರುವೀಕರಣ ಅಥವಾ ಜಾತಿವಾದದ ವಿಭಜನೀಕರಣ ಬಹಳ ಮುಖ್ಯವಾಗುತ್ತೆ. ಎರಡೂ ಕೂಡ ಅತ್ಯಂತ ಅಪಾಯಕಾರಿ ಮತ್ತೊಂದು ವಾದ ಎಂಬಂತಹ ಮತ್ತೊಂದು ವಾದವಿದೆ, ಒಂದಕ್ಕಿಂತ ಮತ್ತೊಂದು ಅಪಾಯಕಾರಿ. ಹಾಗಾಗಿ ಈ ರೀತಿ ಮಾಡ್ತಕ್ಕಂಥ ಮೂರನೇ ವಾದವೂ ಇದೆ. ಒಂದು ಪರ, ಇನ್ನೊಂದು ವಿರುದ್ಧ, ಇನ್ನೊಂದು 2 ಸರಿ ಇಲ್ಲ 2 ಸರಿ ಅನ್ನೋದೊಂದು ಮೂರನೇ ವರ್ಗ. ಇಲ್ಲೂ ಕೂಡ ಮೂರನೇ ವರ್ಗ ಬರುತ್ತೆ. ಇಂತಹ ಸಂದರ್ಭದಲ್ಲಿ ನೀವು ನಾವೆಲ್ಲ ಇದ್ದೀವಲ್ಲ, ನೀವು ನಾವು ಅಂದರೆ ನಾನು ನೋಡ್ತಿರೋರು ನೀವು, ಸಮಾಜ ಇದೆಯಲ್ಲ, ಯಾವ ರೀತಿಯಾದಂಥ ತೀರ್ಮಾನ ತಗೋಬೇಕು ನಾವು ಹೇಳಿ? ಇದು ಹಾಗೆ ಬರ್ತಕ್ಕಂಥದ್ದಲ್ಲ. ಒಂದು ಸ್ವಚ್ಛ ಮನಸ್ಸಿನಿಂದ ಯೋಚಿಸಿದರೆ ನಿರ್ದಿಷ್ಟ ನಿರ್ಧಾರವನ್ನು ತೆಗೆದುಕೊಳ್ಳುವುದು ತುಂಬ ಕಷ್ಟ. ಏನಕ್ಕಪ್ಪ ಅಂತ ಹೇಳಿದ್ರೆ 2 ವಾದದಲ್ಲೂ ಸತ್ಯ ಇದೆ, ಅದಷ್ಟೇ ಅಪಾಯನೂ ಕೂಡ ಇದೆ. ಇದನ್ನು ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಇದರಲ್ಲೂ 3 ವರ್ಗ ಬರುತ್ತೆ. ಇದ್ರ ಬಗ್ಗೆನೂ ನೀವು ಗಂಭೀರವಾಗಿ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿ. ಯಾವ ರೀತಿಯಾದಂಥ ಒಂದು ಬೇಕಾ, ಇನ್ನೊಂದು ಬೇಡವಾ? ಬೇಕು ಅಂದರೆ ಯಾವುದಕ್ಕೆ ಬೇಕು, ಬೇಡ ಅಂದರೆ ಯಾವುದಕ್ಕೆ ಬೇಡ, ಅಪಾಯ ಅಂದರೆ ಎಷ್ಟು ಅಪಾಯ, ಅಪಾಯ ಇಲ್ಲ ಅಂದರೆ ಎಷ್ಟು ಅಪಾಯ ಇಲ್ಲ. ನಂದು 2 ಲೈನ್ ಕಮೆಂಟ್ ಮಾಡಿ. ಇನ್ಫಾರ್ಮೇಷನ್ನು ಈ ಥರದ್ದೆಲ್ಲ ಸ್ಪ್ರೆಡ್ ಮಾಡ್ತಾ ಹೋಗಬೇಕು. ಸುಮ್ಮನೆ ಯಾರೋ ಮಾಡೋ ಇದಕ್ಕೆ ಅದಕ್ಕೆ ನೀವು ಲೈಕ್ಸು ಕಮೆಂಟ್ಸು ಕೊಡೋದಕ್ಕಿಂತ ಸಮಾಜಮುಖಿ ಕೆಲಸಗಳನ್ನು, ಸಮಾಜದಲ್ಲಿ ಹೇಗಿರಬೇಕು ಅನ್ನೋದನ್ನು, ಸಮಾಜದಲ್ಲಿ ಆಗ್ತಿರ್ತಕ್ಕಂಥ ಆಗು ಹೋಗುಗಳನ್ನು ತಮ್ಮದೇ ಆದ ರೀತಿಯಲ್ಲೇ ವರ್ಣಿಸ್ತಕ್ಕಂಥ ನನ್ನಂಥವ್ರಿಗೆ ನೀವು ಇಷ್ಟು ದಿನ ನೋಡ್ತಾ ಇದ್ದೀನಿ ನಾನು. ಒಂದು ಲೈಕ್ ಮಾಡಲ್ಲ, ಒಂದು 5-6 ಲೈಕ್ ಬರುತ್ತೆ, ಇಲ್ಲ 2-3 ಬರುತ್ತೆ, ಇಲ್ಲ ಬರೋದೇ ಇಲ್ಲ, 10 ವೀಡಿಯೋ ಬರುತ್ತೆ, 16 ವೀಡಿಯೋ ಬರುತ್ತೆ, 1 ವ್ಯೂಸ್ 2 ವ್ಯೂಸು 10 ವ್ಯೂಸು 15 ವ್ಯೂಸಲ್ಲಿ ಮುಗಿದೋಗುತ್ತೆ. ನಿಮ್ಗೆ ಈ ಥರದ್ದೆಲ್ಲ ಇಷ್ಟ ಆಗಲ್ಲ. ಆದರೆ ನಿಜವಾದಂಥ ಒಬ್ಬ ಸಾಮಾನ್ಯ ಭಾರತದ ಪ್ರಜೆಯಾಗಿ ಈ ಒಂದು ವಿಡಿಯೋನ ನೋಡಿ ಒಂದು ಸೀರಿಯಸ್ ಆಗಿ ತಗೊಳ್ಳಿ. ಅವೇರ್ನೆಸ್ಸನ್ನು ನಿಮಗೆ ಅನಿಸುತ್ತೆ, ಗೊತ್ತಾಗುತ್ತೆ ಯಾವ ರೀತಿ ಏನು ಅಂತ. ಹಾಗಾಗಿ ಹೇಳ್ತಾ ಹೋಗ್ತಿದ್ದೀನಿ ನಾನು. ನಿಮಗೆ ಏನಂತ ಹೇಳ್ತಾ ಹೋಗ್ತಿದ್ದೀನಪ್ಪ ಅಂತ ಹೇಳಿದ್ರೆ, ಆದಷ್ಟು ಒಂಚೂರು ಯೋಚನೆ ಮಾಡಿ ವಿಡಿಯೋಗಳನ್ನ ಯಾವ್ದು ನೋಡಬೇಕು ಯಾವ್ದು ನೋಡಬೇಡ ಅಂತ ಡಿಸೈಡ್ ತಗೊಳ್ಳಿ. ಸುಮ್ಮನೆ ಬರುತ್ತೆ, ಆ ಯೂಟ್ಯೂಬ್ ಆಲ್ಗರಿದಮ್ ತೋರಿಸ್ಬಿಡುತ್ತೆ, ನಮ್ಗೆ ಇಷ್ಟ ಆಗುತ್ತೆ, ಅದನ್ನು ಮಾತ್ರ ಲೈಕ್ ಕಮೆಂಟ್ಸ್ ಮಾಡೋದೆಲ್ಲ ಕ್ಲಿಯರಿಟಿ ಇದೆ ಅಂತ ಈ ಥರ ವೀಡಿಯೋಸ್ಗಳನ್ನ ನೋಡಿ. ಇದರಲ್ಲಿ ನಾನು ಯಾವ ರೀತಿ ಬಿಟ್ಟು ಪ್ರೆಸೆಂಟ್ ಮಾಡೋಕ್ಕೆ ಹೋಗ್ತಿಲ್ಲ, ಯಾವ ರೀತಿಯಾದಂತಹ ಏನು ಹೇಳ್ತಾರೆ ಪ್ಯಾಕಪ್ಸ್ಗಳನ್ನ ಆ್ಯಡ್ ಮಾಡ್ತಿಲ್ಲ. ಏನಕ್ಕಪ್ಪ ಅಂತ ಹೇಳಿದ್ರೆ, ಈ ಥರ ವೀಡಿಯೋಸ್ಗೆ ನಿಮಗೆ ಮ್ಯೂಸಿಕ್ ಕೊಟ್ಟು, ಬ್ಯಾಕ್ಗ್ರೌಂಡನ್ನು PPT ಕೊಟ್ಟು, ಪ್ಯಾಕಪ್ಸನ್ನು ಕೊಟ್ಟು, ಮಾನಿಟ್ರಲ್ಲಿ ಹಾಕಿ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿ ಅದು ಅವಶ್ಯಕತೆ ಇಲ್ಲ. ಏನಕ್ಕಪ್ಪ ಅಂದರೆ ಅದರೆಲ್ಲ ಮಾಡೋರು ದುಡ್ಡು ಮಾಡ್ಕೊಳ್ಳೋರು, ದುಡ್ಡು ಬೇಕು ಅಂತ ಅನ್ನೋರು. ನನಗೇನು ಮುಖ್ಯ ಅಂತಂದರೆ ದುಡ್ಡಲ್ಲ, ನಿಮಗೆ ಈ ರೀತಿಯಾದಂತಹ ಅವೇರ್ನೆಸ್ಸು ಕ್ರಿಯೇಟ್ ಆಗಬೇಕು. ಈ ವಿಷಯಗಳು ನಿಮ್ಮ ಒಂದು ಮನಸ್ಸಿಗೆ ಬರಬೇಕು. ಆವಾಗ ನೀವು ಒಂದು ಸ್ವಲ್ಪನಾದರೂ ಸಮಾಜದ ಬಗ್ಗೆ ಕಾಳಜಿ, ಪ್ರೀತಿ, ಯಾವ ರೀತಿ ಸಮಾಜದಲ್ಲಿ ಬದುಕಬೇಕು, ಈ ರೀತಿಯನ್ನು ಥಿಂಕ್ ಮಾಡ್ಬೋದಲ್ವಾ, ಆ ರೀತಿನೂ ಥಿಂಕ್ ಮಾಡ್ಬೋದಲ್ವಾ ಅಂತ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಅನ್ನೋದಷ್ಟೇ. ಅರ್ಥ ಆಗ್ತಿದೆಯಾ? ಇನ್ನು 3ನೇದು ಹೇಳಿ ಮುಗಿಸ್ಬಿಡ್ತೀನಪ್ಪ, ಜಾಸ್ತಿ ವಿಡಿಯೋನ ಲಾಗ್ ಮಾಡಲ್ಲ. 3ನೇದಾಗೇನೋ ವಕ್ಫ್ ಹೇಳೋಕ್ಕೆ ಬರ್ತಿಲ್ಲ ಗುರು, ವಾಕ್ಫ್ ಮಸೂದೆ. ಕರೆಕ್ಟ್, ಇವಾಗ ಬಂತು ಪ್ರೊನೌನ್ಸಿಯೇಷನ್. ಬೈಕೋದಿದೇನೋ ಪ್ರೊನೌನ್ಸಿಯೇಷನ್ನೇ ಮಾಡೋಕ್ಕೆ ಬರಲ್ಲ ನೀನೆ ಅಂತ ವಿಡಿಯೋ ಮಾಡ್ತೀನಿ ಅಂತ ಇರಲಿ, ಕ್ಷಮೆ ಇರಲಿ, ಚಿಕ್ಕ ಚಿಕ್ಕ ತಪ್ಪುಗಳಾಗುತ್ತೆ, ಕ್ಷಮೆ ಇರಲಿ. ವಾಕ್ ಮಸೂದೆ ಅಂತ ಒಂದು ಬಂದಿದೆ ಅಲ್ವಾ? ಇದು ಶ್ರೀಮಂತ ಮುಸ್ಲಿಮರು ದೇವರ ಹೆಸರಿನಲ್ಲಿ ಬಡ ಮುಸ್ಲಿಮರಿಗಾಗಿ ತಮ್ಮ ಆಸ್ತಿಯನ್ನು ಆ ಸಂಸ್ಥೆಗೆ ನೀಡಿ ಆ ಮುಖಾಂತರ ಅದು ಬಡವರಿಗೆ ಹಂಚಿಕೆಯಾಗಿ ಸಮ ಸಮಾಜ ನಿರ್ಮಾಣದ ಆಶಯದೊಂದಿಗೆ ಸ್ಥಾಪಿಸಲಾಗುತ್ತೆ. ಆದರೆ ವಕ್ ಎಂದರೆ ಬೋರ್ಡ್ ವಾಸ್ತವದಲ್ಲಿ ತನ್ನ ಆಶಯಕ್ಕೆ ವಿರುದ್ಧವಾಗಿ ರಿಯಲ್ ಎಸ್ಟೇಟ್ ಏಜೆಂಟ್ನಂತೆ ಕೆಲಸ ಮಾಡುತ್ತಾ ಬಡ ಮುಸ್ಲಿಮರ ಸೇವೆಯಲ್ಲಿ ಬಹುತೇಕ ವಿಫಲವಾಗಿದ್ದು, ಅಲ್ಲದೆ ಅನವಶ್ಯಕವಾಗಿ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವ ಉದ್ದೇಶವೇ ಮುಖ್ಯವಾಗಿ ಹೇಳಕ್ಕೆ ನಗು ಬರುತ್ತೆ, ಆದರೂ ಹೇಳ್ತೀನಿ.
ಕಾರ್ಯನಿರ್ವಹಿಸ್ತಿತ್ತು ಎಂಬುದನ್ನು ಹಿಸ್ಟ್ರಿ ಇದು ಕಾಣಬಹುದು. ನಿಮ್ಗೆ ಇದ್ರ ಬಗ್ಗೆ ಎಲ್ಲ ಗೊತ್ತು. ಇದಕ್ಕೆ ತಿದ್ದುಪಡಿ ಮಾಡಬೇಕು ಅಂತ ಬಂದರು. ಇದಕ್ಕೆ ತಿದ್ದುಪಡಿ ಅವಶ್ಯಕತೆ ಏನೋ ಇತ್ತು, ಆದರೆ ಅದನ್ನು ಸಹಜವಾಗಿ ಸರ್ವಾನುಮತದಿಂದ ನ್ಯಾಯಯುತವಾಗಿ ಮಾಡದೆ ಸರ್ಕಾರ ಆಕ್ರಮಣಕಾರಿಯಾಗಿ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದಲ್ಲಿ ಅಭದ್ರತೆ ಮತ್ತು ದ್ವೇಷ ಭಾವನೆ ಉಂಟಾಗುವಂತೆ, ಅದರ ಜೊತೆಗೆ ಸಹಾನುಭೂತಿಯ ತಿದ್ದುಪಡಿಗಿಂತ ಶಿಕ್ಷಿಸುವ ತಿದ್ದುಪಡಿಯ ರೀತಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡಿರುವುದು ದೇಶದ ಭವಿಷ್ಯದ ದೃಷ್ಟಿಯಿಂದ ಅಷ್ಟೊಂದು ಉತ್ತಮವಾಗಿಲ್ಲ. ನನ್ನ ಪ್ರಕಾರ, ಬೇರೆಯವ್ರ ಪ್ರಕಾರ, ನಾನು ಬರೆದಿದ್ದ ಆರ್ಟಿಕಲ್ ಅದಕ್ಕೆ ಹೇಳ್ತಿದ್ದೀನಿ, ನಿಮಗೆ ತಿಳಿಸ್ತಿದ್ದೀನಿ, ಉತ್ತಮವಾಗಿಲ್ಲ. ಇಲ್ಲಿ ನಮಗೆ ಕ್ವಶನ್ ರೈಸ್ ಆಗೋದಿಲ್ಲಿ ತಿದ್ದುಪಡಿ ಅವಶ್ಯಕತೆ ಏನೋ ಇದೆ, ಆದರೆ ತಿದ್ದುಪಡಿ ಮಾಡುತ್ತಿರೋ ರೀತಿ ಅಷ್ಟೊಂದು ಉತ್ತಮವಾಗಿಲ್ಲ. ಇಲ್ಲಿ ಸಮಗ್ರತೆಯ ಪ್ರಶ್ನೆಯೂ ಕೂಡ ಬರುತ್ತೆ. ಕೇವಲ ಈ ಕ್ಷಣದ ನ್ಯಾಯ ಅನ್ಯಾಯಗಳನ್ನು ಮಾತ್ರ ವಿವೇಚನೆ ಮಾಡದೆ ಒಟ್ಟು ಹಿತಾಸಕ್ತಿ ನಮ್ಮನ ಗಮನದಲ್ಲಿರಬೇಕು. ವಕ್ಫ್ ಮಸೂದೆ ಕೂಡ ನಿಯಂತ್ರಿಸಲು ಇನ್ನೊಂದಿಷ್ಟು ಪರ್ಯಾಯ ಮಾರ್ಗಗಳಿರುತ್ತು ಮತ್ತು ವಿಶ್ವಾಸಾರ್ಹ ನಡೆಗಳು ಕೂಡ ಖಂಡಿತವಾಗ್ಲೂ ಇರುತ್ತೆ. ಆದರೆ ರಾಜಕೀಯದ ಮೇಲಾಟದಲ್ಲಿ ಒಂದು ಪಕ್ಷ ಅನವಶ್ಯಕವಾಗಿ ವಕ್ಫ್ ಮಸೂದೆ ತಿದ್ದುಪಡಿಯನ್ನು ವಿರೋಧಿಸಿದರೆ ಮತ್ತೊಂದು ಸಮರ್ಥಿಸುತ್ತೆ. ಹೌದು, ಈ ವಿಷಯದಲ್ಲಿ ಸಹ ನಾವು ಸ್ಪಷ್ಟವಾಗಿ ತೀರ್ಮಾನ ಕೈಗೊಳ್ಳುವುದು ಕಷ್ಟ. ಹೌದು, ಇಂಥ ವಿಷಯಗಳಲ್ಲಿ ನಿರ್ಧಾರ ತಗೊಳ್ಳೋದು ಕಷ್ಟ ಅಂತ ಹೇಳ್ತಿದ್ದೀನಿ. ಇಲ್ಲಿ ಅಸ್ಪಷ್ಟತೆ ಏನಕ್ಕಪ್ಪ ಅಂತ ಹೇಳಿದ್ರೆ, ಒಂದು ಸಾರ್ವಜನಿಕ ಸಾಮೂಹಿಕ ವಿಷಯಗಳಿಗೆ ಹಲವಾರು ಆಯಾಮಗಳಿರುತ್ತೆ. ಕೆಲವರಿಗೆ ಅನುಕೂಲ, ಕೆಲವರಿಗೆ ತೊಂದರೆ, ಇನ್ನೊಂದು ಕೆಲವರಿಗೆ ಏನೋ ಉಪಯೋಗ, ಇನ್ನೊಂದು ಕೆಲವರಿಗೆ ದುರುಪಯೋಗ, ಇನ್ನೊಂದು ಕೆಲವ್ರ ಕಡೆ ಅಪ್ರಬುದ್ಧ ಮನಸ್ಸು, ಇನ್ನೊಂದು ಕಡೆ ಪ್ರಬುದ್ಧ ಮನಸ್ಸು ಇರುತ್ತೆ. ಹೀಗಿರಬೇಕಾದ್ರೆ ಈ ಒಂದು ಎರಡು ಮನಸ್ಸುಗಳ ನಡುವೆ ಒಂದು ಸಮಾಲೋಚನೆಯನ್ನು ಮಾಡಿ ದೇಶಾಭಿಮಾನದ ಮನಸ್ಸುಗಳು, ಅಹಿಂಸಾತ್ಮಕ ಮನಸ್ಸುಗಳು ಒಂದಷ್ಟು ಗೊಂದಲಕ್ಕೆ ಒಳಗಾಗುವುದಂತೂ ಸಹಜ, ಸತ್ಯ. ಆದ್ದರಿಂದ ವಿಷಯಗಳನ್ನು ನೋಡುವ ದೃಷ್ಟಿಕೋನ ಮತ್ತು ಪ್ರತಿಕ್ರಿಯಿಸುವ ರೀತಿಯಲ್ಲಿ ಒಂದಷ್ಟು ಬದಲಾವಣೆಗಳಾಗಿ ಎಲ್ಲವೂ ವ್ಯವಸ್ಥೆ ಸುಧಾರಣೆ ಮತ್ತು ಜೀವಮಾನದ ಪರವಾಗಿದ್ದರೆ ಆ ಸಮಾಜ ಹೆಚ್ಚು ನೆಮ್ಮದಿಯಿಂದ ಇರುತ್ತದೆ ಎಂಬುದು ನನ್ನ ವಾದ ಕಣ್ರಪ್ಪ, ನನ್ನ ಒಂದು ಭಾವನೆ. ಇದು ಕೊನೆಗೊಂದು ಕನ್ಕ್ಲೂಡಿಗೆ ಬಂದ್ಬಿಡ್ತೀನಿ. ಶಿಕ್ಷೆಗಿಂತ ಶಿಕ್ಷಣ, ದ್ವೇಷಕ್ಕಿಂತ ಪ್ರೀತಿಯ ಮನೋಭಾವ ಹೆಚ್ಚು ಸಹನೀಯ, ದಯನೀಯ ಕೂಡ. ಹಾಗೆ ಆಡಳಿತದಲ್ಲಿ ದಕ್ಷತೆ, ಪ್ರಾಮಾಣಿಕತೆ ಮತ್ತು ರಕ್ಷಣಾತ್ಮಕ ಅಭ್ಯಾಸಗಳು ಕೂಡ ಕಠಿಣ. ಹಾಗೆಯೇ ಅಷ್ಟೇ ಸಹ ಇವು ಮೂರು ವೆರಿ ಇಂಪಾರ್ಟೆಂಟ್. ರಿಪೀಟ್ ಮಾಡ್ತೀನಿ, ದಕ್ಷತೆ, ಪ್ರಾಮಾಣಿಕತೆ ಮತ್ತು ರಕ್ಷಣಾತ್ಮಕತೆಯೂ ಕೂಡ ಇಂಪಾರ್ಟೆಂಟ್. ಹೌದು, ಇಷ್ಟೆಲ್ಲ ವಿಷಯನ ನಾನು ನಿಮಗೆ ಹೇಳಿದ್ದೀನಿ. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಕೊಡು. ಆದಷ್ಟು ವಿಡಿಯೋ ಫಸ್ಟ್ ಸ್ಟಾರ್ಟಿಂಗ್ ಆಗಿರೋದ್ರಿಂದ ನನಗೆ ಏನಾಗ್ತಿದೆ ಅಂದರೆ ಟಂಗ್ ಟ್ವಿಸ್ಟಿಂಗ್ ಆಗ್ತಿದೆ. ಇದೇನು ಕನ್ನಡ ಮಾತಾಡೋಕ್ಕೆ ಟಂಗ್ ಟ್ವಿಸ್ಟಿಂಗ್ ಅನ್ಕೋತೀರಾ? ಇಲ್ಲ, ಕ್ಯಾಮ್ರಾ ವಿಡಿಯೋ ಮಾಡ್ತಾ ಮಾತಾಡಬೇಕಲ್ಲ, ಹಾಗಾಗಿ ಸ್ವಲ್ಪ ಗಾಬರಿ ಆಗುತ್ತೆ, ಟೆನ್ಷನ್ ಆಗುತ್ತೆ. ಸೊ ಅದೆಲ್ಲ ಸ್ಟಾರ್ಟಿಂಗ್ ಕಾಮನ್ನು. ನೆಕ್ಸ್ಟ್ ಅದು ಕಂಟಿನ್ಯೂ ಆಗಲ್ಲ. ಈಗ ಎಷ್ಟೋ ಸುಧಾರಿಸಿದ್ದೀರಾ ಅಂತ ಹೇಳ್ತಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ, ನನ್ನ ವಿಡಿಯೋ ನೋಡಿ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ಸಮಾಜಮುಖಿ ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.